ತುಂಬಾನೇ ಸುಲಭವಾಗಿ ಮೆಂತ್ಯ ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಯಾವುದೇ ರೀತಿ ತರಕಾರಿ ಉಪಯೋಗಿಸಿಲ್ಲ, ಹೆಚ್ಚಿನ ಮಸಾಲೆ ಹಾಕಿಲ್ಲ, ಮೈಲ್ಡ್ ಆಗಿರುತ್ತೆ ಬಟ್ ಟೇಸ್ಟು ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ವೆಸಲ್ ಚೂಸ್ ಮಾಡಬೇಕಾದ್ರೆ ಬಾಟಮ್ ವೆಸಲ್ ತಗೊಳ್ಳಿ, ತಳ ಹಿಡಿದೇ ಬರುತ್ತೆ. ಅರ್ಧ ಕಪ್ ಆಯಿಲ್, ಚಕ್ಕೆ ಲವಂಗ, ಬಿರಿಯಾನಿ ಎಲೆ. ಈಗ ಇದಕ್ಕೆ ಉದ್ದುದ್ದು ಕಟ್ ಮಾಡಿರೋ ಈರುಳ್ಳಿ ಸೇರಿಸ್ಕೊಳ್ಳಿ. ಈರುಳ್ಳಿನ ನಾವೆಷ್ಟು ಗೋಲ್ಡನ್ ಬ್ರೌನ್ ಬರೋಗಂಟ ಹುರಿತೀವೋ ಅಷ್ಟು ಟೇಸ್ಟ್ ಕೊಡುತ್ತೆ. ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು, ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ, ಸೊ ಸ್ವಲ್ಪ ಸಾಕು. ಇದನ್ನು ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಹುರಿಬೇಕು. ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು ಈ ಕನ್ಸಿಸ್ಟೆನ್ಸಿಲಿ ಇದ್ದಾಗ 4 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನು ಇದಕ್ಕೆ 2 ಗ್ಲಾಸ್ ಅಕ್ಕಿ ತೊಗೋತಿದ್ದೀನಿ. 1 ಗ್ಲಾಸ್ಗೆ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೀವು 1 kg ಅಕ್ಕಿ ಬಳಸ್ತೀನಿ ಅಂದರೂ 4 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಕಾಗುತ್ತೆ. ಈಗ ಇದನ್ನು ಕೂಡ ಗೋಲ್ಡನ್ ಬ್ರೌನ್ ಬರೋ ಗಂಟ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿರುವಂಥ 2 ಕಪ್ ಟೊಮೆಟೊ. ಮೀಡಿಯಮ್ ಸೈಜ್ ಟೊಮೆಟೊ ಆದರೆ 4ರಿಂದ 5 ಟೊಮೆಟೊ ಆಗುತ್ತೆ. ಟೊಮೆಟೊ ಹಾಕಿದ ಕೂಡಲೇ 1.5 ಸ್ಪೂನ್ ಉಪ್ಪು, ಕಲ್ಲುಪ್ಪು, 1 ಸ್ಪೂನ್ ಮೆಣಸಿನ್ಕಾಯಿ ಪುಡಿ, ನಿಮಗೆ ಖಾರ ಇಷ್ಟ ಆಗುತ್ತೆ ಅಂದರೆ ಹೆಚ್ಚಾಗಿ ಕೂಡ ಬಳಸ್ಕೋಬೋದು. 1 kg ಅಕ್ಕಿಗೆ 4 ಟೀ ಸ್ಪೂನ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಹಾಕೊಂಡಿರ್ತೀವೋ ಅದೇ ರೇಷಿಯೋದಲ್ಲಿ ಧನಿಯಾ ಪುಡಿನೂ ಹಾಕೋಬೇಕು. ಜಾಸ್ತಿ ಬಳಸಿದ್ವಿ ಅಂದರೆ ಕಹಿ ಬಂದ್ಬಿಡುತ್ತೆ. ಟೊಮೆಟೊ ಈ ಥರ ಸ್ಮ್ಯಾಶ್ ಆಗೋ ಗಂಟ ಚೆನ್ನಾಗಿ ಬೇಯಿಸಬೇಕು. 2 ಗ್ಲಾಸ್ ಅಕ್ಕಿನ ತೊಳ್ಕೊಂಡಿದ್ದೀನಿ. ಬೆಳ್ಳುಗಳ ಮಧ್ಯದ ರೇಖೆವರೆಗೂ ನೀರಿರಬೇಕು, ಅದನ್ನು ನೋಡ್ಕೊಂಡು ಹಾಕಿ, ಅನ್ನ ಉಡಿ ಬರುತ್ತೆ ಅವಾಗ. ಮತ್ತು ಬಹಳ ಮುಖ್ಯವಾಗಿ ನೀರು ಹಾಕಬೇಕಾದ್ರೆ ಎಣ್ಣೆ ಜಾಸ್ತಿ ಹಾಕಿದ್ರೆ ನೀರು ಕಮ್ಮಿ ಹಾಕಬೇಕು, ನೀರು ಕಮ್ಮಿ ಹಾಕಿದ್ರೆ ಎಣ್ಣೆ ಜಾಸ್ತಿ ಹಾಕಬೇಕು, ಅದನ್ನು ನೋಡ್ಕೊಂಡು ಹಾಕಿ. ಒಂದ್ಸತಿ ಎಲ್ಲ ಕಡೆ ತಿರುಗಿಸ್ಕೊಟ್ಬಿಟ್ಟು ತಟ್ಟೆ ಮುಚ್ಚಿಟ್ಬಿಡಿ. ಈಗ ಅಕ್ಕಿ ಕುದಿಯೋದಕ್ಕೆ ಪ್ರಾರಂಭ ಆಯಿತು. ಕುದೀತಿದೆ ಅಂತ ಸೌಟ್ ಹಾಕಿ ಚೆನ್ನಾಗಿ ಕಲ್ಸಕ್ಕೆ ಹೋದ್ರೆ ಶೆಲ್ಫ್ ಲೈಫ್ ಬರಲ್ಲ, ಬೇಗ ನೀರು ಬಿಟ್ಕೊಳೋದು ಅಥವಾ ಅಲ್ಸೋಗೋದು ಈ ಥರ ಆಗುತ್ತೆ. ನೋಡಿ ಇವಾಗ ನೀರು ಕಮ್ಮಿ ಆಗಿದೆ, 1-2 ನಿಮಿಷ ಆಗಿರ್ಬೋದು. ತಳ ಸೀದೋಗದೆ ಇರೋಂಗೆ 1-2-3 ಸತಿ ಚೆನ್ನಾಗಿ ಕಲಿಸ್ಕೊಡ್ಬೇಕು. ಈ ಸ್ಟೇಜಲ್ಲಿ ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿ ದಮ್ಮಿಗಿಟ್ರೆ ಬಾತ್ ರೆಡಿ ಆಗುತ್ತೆ. ನಾನು ಜೀರಾ ರೈಸ್ ಬಳಸಿರೋದ್ರಿಂದ 10 ನಿಮಿಷ ಸಾಕು ದಮ್ಗಿಡೋದು. ನೀವು ಬೇರೆ ಬೇರೆ ರೈಸ್ ಬೆಳೆಸ್ತೀರಾ ಅಂದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಟೈಮ್ ತೊಗೋಬೋದು. ನೋಡಿದ್ರಲ್ಲ, ಒಂದು 20-30 ನಿಮಿಷದಲ್ಲೇ ಹೇಗೆ ಮೆಂತ್ಯ ಟೊಮೆಟೊ ಬಾತ್ ರೆಡಿ ಆಯಿತು ಅಂತ. ಮತ್ತು ಈ ಟೊಮೆಟೊ ಬಾತು ಜಾಸ್ತಿ ಉಡಿನೂ ಇಲ್ಲ, ಜಾಸ್ತಿ ಮೆತ್ತನೂ ಇಲ್ಲ, ಕರೆಕ್ಟಾಗಿದೆ. ಟೊಮೆಟೊ ಬಾತ್ಗೆ ಇದೇ ಕನ್ಸಿಸ್ಟೆನ್ಸಿ ಆಗಿರಬೇಕು. ಮತ್ತು ಇದರ ಸೈಡ್ಸ್ಗೆ ಮೊಸರು ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ. ಮೊಸರು ಬಜ್ಜಿ ಚೆನ್ನಾಗಿರುತ್ತೆ. ಒಂದು ಬೌಲಲ್ಲಿ 2 ಕಪ್ ಮೊಸರು, ನಿಮ್ಮ ಹತ್ರ ಎಷ್ಟಿದೆಯೋ ಅದು ಹಾಕೋಬೋದು. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ ಇದೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರಬೇಕು. 1/4 ಟೀ ಸ್ಪೂನ್ ಪುಡಿ ಉಪ್ಪು. ಇನ್ನೂ ಟೇಸ್ಟ್ ಎನ್ಹಾನ್ಸ್ ಮಾಡಬೇಕು ಅಂದರೆ ಸೌತೆಕಾಯಿ ಕೂಡ ಹಾಕೋಬೋದು. ಈ ಥರ ಲಂಚ್ ಬಾಕ್ಸಿಗೆ ಪ್ರಿಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಔಟ್ಪುಟ್ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ.